ಹಾಯ್ ಹಲೋ ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಇಲ್ಲಿ ನೋಡ್ಬೋದು ಬಟಾಟೆ, ಅದೇ ರೀತಿ ಒಂದು ಸ್ವಲ್ಪ ಕ್ಯಾರೆಟ್ ಇದೆ, ಇನ್ನೊಂದು ಸ್ವಲ್ಪ ಬಟಾಣಿ ಇದೆ. ಇದನ್ನೆಲ್ಲ ಹಾಕಿ ನಾವೊಂದು ಗಶಿ ಮಾಡುವ. ಇದರಲ್ಲೊಂದು 4 ಮೀಡಿಯಂ ಗಾತ್ರದ್ದು ಬಟಾಟೆ ಇದೆ. ಅದನ್ನು ನೀಟಾಗಿ ಕೊರೆದು ಸಿಪ್ಪೆ ಎಲ್ಲ ಸುಲಿದು ತೊಳೆದು ಇಲ್ಲಿ ಇಟ್ಟಿದ್ದೇವೆ. ಅದೇ ರೀತಿ ಒಂದು ಕ್ಯಾರೆಟ್ ಇದೆ. ಕ್ಯಾರೆಟ್ ಜಾಸ್ತಿ ಹಾಕಿದರೆ ಏನಾಗುತ್ತೆ, ಸ್ವೀಟ್ ಆಗುತ್ತೆ. ಒಂದು ಕ್ಯಾರೆಟ್ ಇದೆ, ಎಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೇವೆ. ಇದನ್ನು ಇವತ್ತು ಗಶಿ ಮಾಡುವ ನಾವು. ಇದಕ್ಕೆ ಯಾವ ರೀತಿಯೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಬೇಕಂತ ನನಗೆ ತಿಳಿಸ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಒಂದು ಅರ್ಧ ಚಮಚಷ್ಟು ಅರಿಶಿನ ಹುಡಿ ಇದೆ, 1 ಚಮಚ ಕೊತ್ತಂಬರಿ ಇದೆ ಇಲ್ಲಿ, ಅದೇ 1 ಚಮಚ ಜೀರಿಗೆ ಇದೆ, 1 ಚಮಚ ಕಡಲೆಬೇಳೆ ಇದೆ, ಅದೇ ರೀತಿ ಉದ್ದಿನ ಕಾಳು 1 ಚಮಚ ಇದೆ, ಒಂದು 4 ಬ್ಯಾಡಿಗೆ ಮೆಣಸು, ಒಂದು 3 ಕಾಯಿ ಮೆಣಸು. ಓಕೆ, ಇದು ಖಾರಕ್ಕೋಸ್ಕರ ಯೂಸ್ ಮಾಡೋದು. ಒಂದು ಚಿಕ್ಕ ಹುಳಿ ಇದೆ ಇಲ್ಲಿ, ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ, ಒಂದು ಅರ್ಧ ಈರುಳ್ಳಿ ಗೆಡ್ಡೆ ಇದೆ. ಓಕೆ, ದೊಡ್ಡ ಗಾತ್ರದಲ್ಲಿ ಅರ್ಧ ಈರುಳ್ಳಿ ಗೆಡ್ಡೆ, ಸಣ್ಣದಾದರೆ 1 ಹಾಕ್ಬೋದು. ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು. ಓಕೆ, ಅದೇ ರೀತಿ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು ಹೆಚ್ಚಿಟ್ಟಿದ್ದೇವೆ. ಒಂದು ದೊಡ್ಡದಾದರೆ 1 ಸಾಕು, ಚಿಕ್ಕದಿದ್ದರೆ 2 ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು ಒಗ್ಗರಣೆ ಸೊಪ್ಪು 1 ಇದೆ. ಫ್ರೆಂಡ್ಸ್, ಕಾಯಿ ತುರಿ ಬೇಕು. ಕಾಯಿ ತುರಿ ಒಂದು ಮೀಡಿಯಂ ಗಾತ್ರದ ಒಂದು ಇಡೀ ಕಾಯಿ ತುರಿ ಹಾಕಿದೆ. ಒಂದು ದೊಡ್ಡದ ಕಾಯಿ ತುರಿ ಆದರೆ ಅದರ ಅರ್ಧ ಭಾಗ ಸಾಕು. ಮೀಡಿಯಂ ಗಾತ್ರದ ಕಾಯಿ ತುರಿ, ಇದರಲ್ಲಿ ಫುಲ್ ಕಾಯಿ ತುರಿ ಇದೆ. 1 ಕಾಯಿ ತುರಿಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನಾವೊಂದು ಬಾಣಲೆಯನ್ನು ಇಲ್ಲಿ ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೇವೆ. ಇಟ್ಟ ನಂತರ 1 ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸುವ. ತುಪ್ಪ ಇಲ್ಲದೆ ಇದ್ದವರು ತೆಂಗಿನ ಎಣ್ಣೆ ಕೂಡ ಹಾಕಬಹುದು. ಈಗ ತುಪ್ಪ ಹಾಕಿದ ನಂತರ ಮೊದಲನೇದಾಗಿ ಮೆಣಸು ಮತ್ತು ಕಾಯಿ ಮೆಣಸನ್ನು ಒಟ್ಟಿಗೆ ಹುರಿಯುವ. ಓಕೆ, ಹುರಿದದ್ದು ಸಾಕು, ಇನ್ನು ತೆಗೆಯುವ ಇದನ್ನ. ಫ್ರೆಂಡ್ಸ್, ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಇಲ್ಲಿ ಸೇರಿಸುವ. ಸೇರಿಸಿದ ನಂತರ ಒಂದು ಸ್ವಲ್ಪ ಕೈ ಹಾಕುವ. ಆದಷ್ಟು ಹದವಾಗಿ ಹುರಿದ್ರೆ ಸಾಕು. ಈಗ ಇದಕ್ಕೆ ಕೊತ್ತಂಬರಿಯನ್ನು ಸೇರಿಸ್ಕೋಬೇಕು ನಾವು. ಕೊತ್ತಂಬರಿಯನ್ನು ಸೇರಿಸಿದ ನಂತರ ಜೀರಿಗೆ ಕೂಡ ಇಲ್ಲೇ ಹಾಕುವ. ಅದೇ ರೀತಿ ಕಡಲೆಬೇಳೆ ಎಲ್ಲ 1 ಚಮಚ ಪ್ರಮಾಣ ತಗೊಂಡಿದ್ದೇವೆ. ಅದೇ ರೀತಿ ಉದ್ದಿನ ಬೇಳೆ. ಈಗ ಒಂದು ಒಗ್ಗರಣೆ ಎಲೆಯನ್ನು ಕೂಡ ಸೇರಿಸುವ. ಇಲ್ಲೇ ಸೇರಿಸಿದ ನಂತರ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಎಲ್ಲ ಕರಟಿ ಹೋಗ್ಬೋದು. ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೇವೆ. ತೆಂಗಿನ ತುರಿ ಆಡ್ ಮಾಡಿದ ನಂತರ ಅರಿಶಿನ ಹುಡಿ ಸೇರಿಸ್ಕೊಡುವ. ತೆಂಗಿನ ತುರಿ ಆಡ್ ಮಾಡಿದ ನಂತರ ಈಗ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ತೇವೆ. ಆದಷ್ಟು ನಿಧಾನವಾಗಿ ಹುರ್ಕೊಡುವ. ಎಸ್ ಫ್ರೆಂಡ್ಸ್, ಈಗ ನೋಡಬಹುದು ಹಳದಿ ಬಣ್ಣಕ್ಕೆ ತಿರುಗಿದೆ. ಇಲ್ಲಿ ನಾವೀಗ ಇದನ್ನ ಬ್ಲೆಂಡ್ ಮಾಡ್ಲಿಕ್ಕಿದೆ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಹುರಿದಾಗಿದೆ. ನಾವೀಗ ಇದನ್ನ ಬ್ಲೆಂಡ್ ಮಾಡುವ. ಒಂದು ಮಿಕ್ಸಿ ಜಾರ್ಗೆ ಹಾಕುವ ಇದನ್ನ. ಓಕೆ, ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಶಿಫ್ಟ್ ಮಾಡುವ. ಆಲ್ರೆಡಿ ಮೆಣಸು ಎಲ್ಲ ಹುರಿದಾಗಿದೆ, ಹಾಕಿದ್ದೇವೆ. ಓಕೆ, ಈಗ ಇದಕ್ಕೆ ಹುಳಿ ಮತ್ತು ಸ್ವಲ್ಪ ನೀರನ್ನು ಹಾಕಿ
ಈಗ ಹುಳಿ ಹಾಕಿದ್ದೇವೆ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋ ಇದನ್ನು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ಕಡೆಯಿಂದ ಬಟಾಣಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ನಾವು. ನೀಟಾಗಿ ಬೆಂದಿದೆ ಈಗ ಬಟಾಣಿ. ನಾವು ತಗೊಂಡಿರುವಂಥ ಬಟಾಟೆ ಮತ್ತು ಕ್ಯಾರೆಟನ್ನು ಆ್ಯಡ್ ಮಾಡುವ ಈಗ. ಅದೇ ರೀತಿ ಟೊಮೆಟೊ ಕೂಡ ಆ್ಯಡ್ ಮಾಡುವ, ಹೆಚ್ಚಿಟ್ಟದ್ದು. ನಂತರ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದ್ಸಾರಿ ನಮ್ಮ ತರಕಾರಿ ಎಲ್ಲ ಬೇಯಿಸ್ಕೊಳ್ಳುವ. ಆದಷ್ಟು ಮಿಕ್ಸ್ ಮಾಡಿ ಒಂದ್ಸಾರಿ ತರಕಾರಿ ಬೇಯಿಸ್ಕೊಳ್ಳುವ. ಓಕೆ ಫ್ರೆಂಡ್ಸ್, ನಾವೀಗ ಮಸಾಲೆ ಆ್ಯಡ್ ಮಾಡುವ. ಮಸಾಲೆನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಗಶಿ ಇಲ್ಲಿ ರೆಡಿ ಆಗಿದೆ. ನಾವೀಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕುವ. ಒಗ್ಗರಣೆಯನ್ನು ಹಾಕಿದ ನಂತರ ನಮ್ಮ ಬಟಾಣಿ ಹಾಗೂ ಕ್ಯಾರೆಟ್ ಹಾಕಿರುವಂಥ ಗಶಿ ರೆಡಿ ಆಗುತ್ತೆ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ ಅಥವಾ ಇನ್ಯಾವುದೇ ಡಿಶಸ್ ಅಲ್ಲೂ ಸೂಪರ್ ಆಗುತ್ತೆ. ಇದು ನೀರು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ನಾವು ಈಗ ಒಂದು ಸಣ್ಣ ಮಟ್ಟಿನ ಒಂದು ಒಗ್ಗರಣೆಯನ್ನು ಇದಕ್ಕೆ ಹಾಕುವ. ಈಗ ಇದಕ್ಕೆ ಒಗ್ಗರಣೆ ಎಲೆಯನ್ನು ಹಾಕುವ. ವಾವ್! ಒಗ್ಗರಣೆ ಎಲೆ ನಂತರ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಬೇಕು. ನಾವು ಪೌಡರ್ ಹಿಂಗ ಹಾಕಿರೋದು. ಇದನ್ನು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಚಮಚ ಸ್ವಲ್ಪ ಆಡಿಸಿ. ಎಸ್, ಈಗ ಒಗ್ಗರಣೆ ನಮ್ಮ ಬಟಾಣಿ ಗಸಿ ರೆಡಿ ಆಗಿದೆ. ಒಗ್ಗರಣೆ ಕೂಡ ಹಾಕಿ ರೆಡಿ ಆಗಿದೆ. ಈಗ ನಾವು ಒಂದು ಸರ್ವ್ ಮಾಡು ತಿನ್ನೋದು ಇದನ್ನ.